ಸಾಮಾನ್ಯ ವ್ಯಕ್ತಿತ್ವ ಅಲ್ಲ. ಸ್ವಾಮಿ ಹೇಳ್ತಾ ಇದ್ದಾರೆ, ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅಂದ್ರೆ ಒಂದು ಸದೃಢವಾದ ವ್ಯಕ್ತಿತ್ವ, ಪರ್ಸನಾಲಿಟಿ ಅದು ಯಾವ ರೀತಿ ನಿರ್ಮಾಣ ಆಗುತ್ತೆ, ಅದು ನಿರ್ಮಾಣ ಆಗ್ಬೇಕು ಅಂತಂದ್ರೆ ಯಾವೆಲ್ಲ ಅಂಶಗಳು ಇರಬೇಕು ಅಂತ ನಾನು ಹಿಂದಿನ ತರಗತಿಯಲ್ಲಿ ಮಾತಾಡ್ತಾ ಬಂದಿದ್ದೆ. ಈಗ ಒಂದು ರಾಷ್ಟ್ರ ನಿರ್ಮಾಣ ಆಗ್ಬೇಕಂದ್ರೆ ಆ ರಾಷ್ಟ್ರ ನಿರ್ಮಾಣ ಆಗ್ತಾರೆ ಏನಿರ್ಬೇಕು, ಅಲ್ಲಿ ಜನರಿರ್ಬೇಕು ಅಲ್ವಾ? ಅದಕ್ಕೆ ಫಸ್ಟ್ ಹೇಳೋದೇನು, ವ್ಯಕ್ತಿ ನಿರ್ಮಾಣ. ಫಸ್ಟ್ ಯಾವ ವ್ಯಕ್ತಿ ನಿರ್ಮಾಣ ಆಗ್ಬೇಕು, ಆಮೇಲೆ ರಾಷ್ಟ್ರ ನಿರ್ಮಾಣ ಆಗುತ್ತೆ ಅಲ್ವಾ? ಫಸ್ಟ್ ವ್ಯಕ್ತಿಗಳ ನಿರ್ಮಾಣ ಆದ್ರೆ ಮಾತ್ರ ರಾಷ್ಟ್ರ ನಿರ್ಮಾಣ ಆಗುತ್ತೆ. ಫಸ್ಟಿಗೆ ರಾಷ್ಟ್ರ ನಿರ್ಮಾಣ ಸಾಧ್ಯವಿಲ್ಲ. ಅದಕ್ಕೆ ರಾಷ್ಟ್ರವನ್ನು ನಾವು ಕಟ್ಟೋದು ಯಾಕೆ ಅಂದ್ರೆ ಜನರನ್ನು ಕಟ್ಟಬೇಕು. ಫಸ್ಟ್ ಆಶ್ರಮಗಳಲ್ಲಿ ಯಾಕೆ ಈ ತರ ಕಾರ್ಯಕ್ರಮ ಮಾಡ್ತೀವಿ, ನಾವು ಯಾಕೆ ಒಂದು ಡೇಟಾ ಕೊಟ್ಟಿದ್ದೇವೆ, ವ್ಯಕ್ತಿತ್ವ ನಿರ್ಮಾಣ. ಹೊರಗಡೆ ಯಾವ ದೇಶದಲ್ಲೂ ವ್ಯಕ್ತಿತ್ವ ನಿರ್ಮಾಣ ಮಾಡಲ್ಲ, ಯಾವುದೇ ಮಾರ್ಕೆಟ್ ವ್ಯಕ್ತಿತ್ವ ನಿರ್ಮಾಣ ಮಾಡಲ್ಲ ಅಲ್ವಾ? ಈ ತರದ ಕಾರ್ಯಕ್ರಮಗಳು ಬರೋದ್ರಿಂದ ವ್ಯಕ್ತಿತ್ವ ಪೂರ್ಣವಾಗಿ ನಿರ್ಮಾಣ ಆಗಲ್ಲ. ಈಗ ನಾವು ಕೇಳಿಸ್ಕೊಂಡಿರಲ್ಲ, ಕೇಳಿ ಈಗ ಬಂದಾಗ ವ್ಯಕ್ತಿತ್ವ ನಿರ್ಮಾಣ ಆಗಲ್ಲ. ಬಂದ ಮೇಲೆ ನಾವು ಹೇಳಿದ ಅಂಶಗಳನ್ನ ಕೇಳಿಸ್ಕೊಂಡ್ಮೇಲೆ ಅದನ್ನ ನೀವು ನಿಮ್ಮ ಜೀವಕ್ಕೆ ತಗೊಂಡು ಅಳವಡಿಸ್ಕೊಂಡಾಗ ಆಗ ಮಾತ್ರ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಹೊರತು ನೀವು ಆಶ್ರಮಕ್ಕೆ ಬಂದ್ವಿ, ಅವ್ರ ಉಪನ್ಯಾಸ ಮಾಡಿದ್ರು, ಕೇಳಿದ್ವಿ, ಅಲ್ಲೇ ಗೇಟ್ ಒಳಗೆ ಬಿಟ್ಟು ಓದ್ವಿ, ಹೊರಗಡೆ ಹೋಗಿ ನಾ ಮಾಡಿದ್ದೆ ಆಟ ಅಂದ್ರೆ ಮಾಡಿದ್ರೆ ಯಾವ ಉಪಯೋಗವೂ ಇಲ್ಲ. ಅಂದ್ರೆ ನಾವು ಇಲ್ಲಿ ಏನ್ ಹೇಳ್ತೀವೋ ನೀವು ಏನ್ ಹೇಳ್ತೀರೋ ಅದನ್ನ ಜೀವನದಲ್ಲಿ ಸ್ವಲ್ಪವಾದರೂ ಅಳವಡಿಸ್ಕೊಂಡ್ರೆ ಖಂಡಿತವಾಗೂ ಉಪಯೋಗ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ನೀರಲ್ಲಿ ಹೋಮ ಮಾಡೋದಾಗುತ್ತೆ. ಏನು ಉಪಯೋಗ ಇದೆಯಾ? ಏನು ಉಪಯೋಗ ಇಲ್ಲ. ಹಾಗಾಗತ್ತಷ್ಟೇ. ವ್ಯಕ್ತಿತ್ವ ನಿರ್ಮಾಣ ಅಂದ್ರೆ ವಿಚಾರಗಳನ್ನ ಕೇಳಿಸ್ಕೊಂಡ್ಮೇಲೆ ಅದನ್ನ ಅನುಷ್ಠಾನ ಮಾಡಬೇಕು. ಅದಕ್ಕೆ ನಾನು ಮೊನ್ನೆ ಒಂದು ಕಡೆ ದೇವಸ್ಥಾನಕ್ಕೆ ಹೋದಾಗ ಅದೊಂದು ಹಾಕಿದ ಶ್ಲೋಕ ಏನಾಗಿದ್ರು, ನುಡಿ ಧೀರರಿದ್ದಾರೆ ನಡೆ ಧೀರರು ಇಲ್ಲ ಅಂತ. ನುಡಿ ಜಾಣರಿದ್ದಾರೆ ನಡೆ ಧೀರರು ಇಲ್ಲ ಅಂತ. ಅಂದ್ರೆ ಎಲ್ಲರೂ ಮಾತನಾಡೋರೆ, ಪಾಲಿಸೋರು ಯಾರು ಇಲ್ಲ ಅಂತ. ನುಡಿ ಅಂದ್ರೆ ಮಾತಾಡೋರು ಎಲ್ಲರೂ, ನುಡಿ ಜಾಣರಿದ್ದಾರೆ ನಡೆ ಧೀರರು ಇಲ್ಲ ಅಂತ. ಅಂದ್ರೆ ತಮ್ಮ ಜೀವನದಲ್ಲಿ ಅದನ್ನ ತಗೊಂಡವ್ರು ಯಾರು ಇಲ್ಲ ಅಂತ. ಅದನ್ನೇ ಬಸವಣ್ಣ ಹೇಳಿದ, ಏನು ಹೇಳಿದ್ರು, ನುಡಿದರೆ ಮುತ್ತಿನಾರದಂತಿರಬೇಕು. ಹೆಂಗಿರ್ಬೇಕು ನಮ್ಮ ಮಾತು? ನಾವು ಮಾತಾಡ್ತಿರ್ತೀವಿ, ನುಡಿದರೆ ಮುತ್ತಿನಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಅವ್ರು ಹೇಳ್ತಾರೆ ಕೊನೆಯಲ್ಲಿ, ನಡೆ ನುಡಿ ಬಂದಾಗ ಮಾತ್ರ ನಾವು ಶಿವನನ್ನು ಮೆಚ್ಚಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಡೆಯ ನುಡಿ ಎಷ್ಟು ಇಂಪಾರ್ಟೆಂಟ್. ತುಂಬಾ ಜನ ಇಲ್ಲಿ ಉಪನ್ಯಾಸವನ್ನು ಮಾಡ್ತಾರೆ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಫಸ್ಟ್ ಅವರೇ ಕಲಿಸಲ್ಲ ಅಲ್ವಾ? ಅಂದ್ರೆ ನಡೆ ನುಡಿ ಎರಡು ಹೊಂದಾಣಿಕೆ ಇದ್ರೆ ಮಾತ್ರ ಅದು ನಿಜವಾಗಿ ಭಗವಂತ ಸಲ್ಲುತ್ತದೆ. ನಾವಿಲ್ಲಿ ಮಾತಾಡೋದೇ ಒಂದು, ಹೊರಗಡೆ ಹೋಗಿ ಮಾಡೋದೇ ಒಂದು. ತುಂಬಾ ಜನ ಟೀಚರ್ಸ್